ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಷಾ ಸಾಗರ್. ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ. ನಮ್ಮ ಖಾನಾಪುರ ಸುತ್ತಮುತ್ತ ಫಾರೆಸ್ಟ್ ಏರಿಯಾ ಇರೋದ್ರಿಂದ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ. ಬ್ಯೂಟಿಫುಲ್ ವ್ಯೂಸ್ ಕೂಡ ಇದೆ. ಇಲ್ಲಿ ಸುತ್ತಮುತ್ತ ನೋಡಲಿಕ್ಕೆ ತುಂಬ ಪ್ಲೇಸಸ್ ಕೂಡ ಇದೆ. ಆದಷ್ಟು ಬೇಗ ಆ ಪ್ಲೇಸಸ್ನೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಮಳೆ ಬರ್ತಾ ಇಲ್ಲ ಅಂದರೆ ಮಾರ್ನಿಂಗ್ ಎದ್ದಾಗ ಟೆರಸ್ ಮೇಲೆ ಹೋಗಿ ಸುತ್ತಮುತ್ತ ಇರೋ ನೇಚರ್ನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ. ಅಲ್ಲಿಂದ ಕೆಳಗೆ ಬರಲಿಕ್ಕೆ ಮನಸ್ಸೇ ಆಗೋದಿಲ್ಲ. ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ, ಒಂಥರ ತಂಪಾಗಿರುತ್ತೆ. ಆಲ್ಮೋಸ್ಟ್ ನನ್ನ ದಿನ ಈ ಥರನೇ ಸ್ಟಾರ್ಟ್ ಆಗುತ್ತೆ. ಮನೆ ಬಾಗಿಲೆಲ್ಲ ಒರೆಸಿ ರಂಗೋಲಿನ ಹಾಕಿ ಟಿಫನ್ಗೆ ಏನು ಮಾಡೋದು ಅಂತ ಅಂದ್ಕೊಂಡಾಗ ಪೂರಿ ಮತ್ತು ಬೆಟಗೇರಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಬೆಟಗೇರಿ ಚಟ್ನಿ ಮಾಡಲಿಕ್ಕೆ ಒಂದು ಅರ್ಧ ಬೆಳ್ಳುಳ್ಳಿ ಹಾಗೆ 2 ಮೆಣಸಿನ್ಕಾಯಿನ ತಗೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 1 ಬೌಲು ಪುಟಾಣಿ ಕಾಳನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಮಜ್ಜಿಗೆ. 1/2 ಕಪ್ಪಷ್ಟು ಮೊಸರನ್ನ ತಗೊಂಡು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮಾಡ್ಕೊಂಡಿರೋ ಮಜ್ಜಿಗೆನ 1 ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನು ಪುಟಾಣಿ ಕಾಳನ್ನ ನಾವು ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು 1 ಟೇಬಲ್ ಸ್ಪೂನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಚಟ್ನಿ ಮಾಡಲಿಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 3 ಸ್ಪೂನಷ್ಟು ಸಕ್ಕರೆನ ತಗೊಂಡಿದ್ದೀನಿ, ಹಾಗೆ ಕರಿಬೇವು. ಈಗ ಒಂದು ಪಾತ್ರೆಗೆ 2 ರಿಂದ 3 ಸ್ಪೂನು ಎಣ್ಣೆನ ಹಾಕಿ ಅದು ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕಿ ಎಣ್ಣೆಲಿ ಚೆನ್ನಾಗಿ ಕಂದಿಸ್ಕೋಬೇಕು. ನೆಕ್ಸ್ಟು ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಲಿ ಚೆನ್ನಾಗಿ ಅದನ್ನು ಕಂದಿಸ್ಕೊಳ್ಳಿ. 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಜ್ಜಿಗೆ ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರೋ ಬ್ಯಾಟರ್ನ ಹಾಕಿ ಸಣ್ಣ ಉರಿಲಿ ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಪುಟಾಣಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ. ಆಗ ನೀವು ಅರ್ಧದಿಂದ 1 ಲೋಟ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ತೆಳ್ಳಗೆ ಮಾಡ್ಕೊಳ್ಳಿ. ಹಾಗೆ 2 ರಿಂದ 3 ಸ್ಪೂನ್ ಸಕ್ಕರೆನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಲಿ ಅದನ್ನು ಕುದಿಲಿಕ್ಕೆ ಬಿಡಿ. ಈಗ ಬೆಟಗೇರಿ ಚಟ್ನಿ ಕೂಡ ರೆಡಿ ಆಯಿತು. ಇದು ಟೇಸ್ಟ್ ಯಾವ ಥರ ಇರುತ್ತೆ ಅಂದರೆ ಖಾರ, ಉಪ್ಪು, ಹುಳಿ, ಸಿಹಿ 4 ಕಾಂಬಿನೇಷನ್ ಆಗಿರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಪೂರಿಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮತ್ತು ವೆಜಿಟೇಬಲ್ ಕುರ್ಮನ ರೆಸಿಪಿನ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಪೂರಿ ಉಬ್ಲಿಕ್ಕೆ ಮೇನ್ ಇಂಪಾರ್ಟೆಂಟಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಯಾವುದೇ ರೀತಿ ಸೋಡಾ ಹಾಕೋದು ಅವಶ್ಯಕತೆ ಇರೋದಿಲ್ಲ. ಟಿಫನ್ ರೆಡಿ ಆದಮೇಲೆ ನಾವು 3 ಜನ ಟಿಫನ್ ಮಾಡಿ ನೆಕ್ಸ್ಟು ನಾನು ಅಡುಗೆ ಮನೆಯಲ್ಲಿ ಸ್ವಲ್ಪ ಗ್ಲಾಸ್ ಐಟಮ್ನೆಲ್ಲ ವಾಶ್ ಮಾಡಬೇಕಿತ್ತು. ಅದರಲ್ಲಿ ಹಾಕಿಟ್ಟಿರೋ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಯಾವಾಗೆಲ್ಲ ಖಾಲಿ ಆಗುತ್ತೋ ಆವಾಗಲೇ ನಾನು ವಾಶ್ ಮಾಡಿಕೊಂಡು ಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಖಾನಾಪುರದಲ್ಲಿ ತುಂಬ ಮಳೆ ಇರೋದ್ರಿಂದ ಬಾಕ್ಸು, ಗ್ಲಾಸಸ್ಸು ಎಲ್ಲ ಒಂಥರ ಬೂಸ್ಟ್ ಬಂದಂಗೆ ಆಗಿರುತ್ತೆ. ಸೊ ಹಸಿ ಇದ್ದರೆ ಬೇಗನೆ ಬೂಸ್ಟ್ ಬರುತ್ತೆ. ಅದನ್ನ ಫುಲ್ಲು ಡ್ರೈ ಮಾಡಿಬಿಟ್ಟು ಅದರೆಲ್ಲ ಐಟಮ್ಸ್ನ ಹಾಕಬೇಕು. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಬಾಕ್ಸ್ ಎಲ್ಲ ಯಾವ ಥರ ಬೂಸ್ಟ್ ಬಂದಿದೆ ಅಂತ. ಯಾವುದೆಲ್ಲ ಈ ಥರ ಆಗಿದೆ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಅದನ್ನ ಫುಲ್ ಡ್ರೈ ಮಾಡಿಬಿಟ್ಟು ಅದರಲ್ಲಿ ಐಟಮ್ಸ್ನ ಹಾಕಿದ್ದೀನಿ. ಮಳೆಗಾಲ ಬಂದರೆ ನನಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಈ ಖಾನಾಪುರ ಬಂದಾಗಿಂದ ಸ್ವಲ್ಪ ಬೇಜಾರು ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆಗಾಲ ಬಂದರೆ ಸಾಕು, ಯಾವ ಐಟಮ್ಸು ಜಾಸ್ತಿ ಸ್ಟೋರ್ ಮಾಡೋ ಹಾಗೆ ಇಲ್ಲ, ಎಲ್ಲನೂ ಬೂಸ್ಟ್ ಬರುತ್ತೆ. ಡೈಲಿ ಎಲ್ಲದನ್ನು ಅಬ್ಸರ್ವ್ ಮಾಡ್ತಾನೆ ಇರಬೇಕು. ಯಾವಾಗ ಎಲ್ಲಿ ಬೂಸ್ಟ್ ಬರುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ನಾನು ಏನಾದ್ರು ಮಾಡ್ತಾ ಇದ್ದರೆ ಪ್ರಿಷಾ ಕೂಡ ಅದು ನಾನು ಮಾಡ್ತೀನಿ ಕೊಡು ಅಂತ ಹೇಳಿ ಹೆಲ್ಪ್ ಮಾಡೋಕ್ಕೆ ಬರ್ತಾಳೆ. ಹಾಗೆ ಅದೆಲ್ಲ ಮುಗಿದ್ಮೇಲೆ ಅವಳು ತುಂಬಾ ಖುಷಿಯಾಗಿ ಕ್ಲ್ಯಾಪ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮಕ್ಕಳು ನಮ್ಮ ರಿಫ್ಲೆಕ್ಷನ್ ಅನ್ನೋದು ನಿಜಾನೇ. ನಾವೇನು ಮಾಡ್ತೀವೋ ಅದನ್ನೇ ಅವರು ಕಲಿತಾರೆ ಕೂಡ. ಹಾಗೆ ಈ ಪ್ಲೇಟ್ ಸ್ಟ್ಯಾಂಡ್ನ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಇವಾಗ ನಾವು ಹಸಿ ಬಟ್ಟೆಯಲ್ಲಿ ಏನೇ ಒರೆಸಿದ್ರು ಮತ್ತೆ ಅದನ್ನು ನಾನು ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ಟು ಡ್ರೈ ಮಾಡ್ಕೊಳ್ತೀನಿ. ಇಲ್ಲ ಅಂತ ಅಂದರೆ ಮತ್ತೆ 2-3 ಡೇಸಿಗೆ ಎಲ್ಲನೂ ಒಂಥರ ಬ್ಲ್ಯಾಕ್ ಆಗಿರುತ್ತೆ. ವಾಶ್ ಮಾಡಿರೋ ಗ್ಲಾಸ್ ಹಾಗೆ ಬಾಕ್ಸ್ಗಳನ್ನೆಲ್ಲ ಟಿಶ್ಯೂ ಪೇಪರ್ ಯೂಸ್ ಮಾಡಿ ಎಲ್ಲನೂ ಡ್ರೈ ಮಾಡಿಕೊಂಡೆ. ಹಾಗೆ ಇದಕ್ಕೆ ಐಟಮ್ಗಳನ್ನೆಲ್ಲನೂ ಫಿಲ್ ಮಾಡಿಕೊಂಡೆ. ಊರಿಗೆ ಹೋಗಿದ್ನಲ್ಲ ಆವಾಗ ಅಲ್ಲಿಂದ ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ತೊಗೊಂಡ್ಬಂದಿದ್ದೆ. ನಮ್ಮ ಅಮ್ಮ ಹಾಗೆ ನಮ್ಮ ಅತ್ತೆ ಇಬ್ಬರು ಮಾಡೋ ಸಾಂಬಾರು ಪೌಡರು ಫುಲ್ ಡಿಫ್ರೆಂಟ್ ಆಗಿರುತ್ತೆ. ನಮ್ಮಮ್ಮ ಎಲ್ಲ ಸಾಂಬಾರು ಪದಾರ್ಥಗಳನ್ನ ಹುರಿದು ಮಿಷನ್ಗೆ ಹಾಕಿಸ್ತಾರೆ.
ಆದರೆ ನಮ್ಮ ಅತ್ತೆ ಸೈಡ್ ಮಾಡೋ ಸಾಂಬಾರು ಪುಡಿ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಕಷ್ಟನೇ ಅಂತ ಹೇಳ್ತಾರೆ ಅದನ್ನು ಮಾಡೋದು. ಸೇಮ್ ಟೈಮ್ ಪ್ರಿಷಾಕ್ಕೆ ಹಶ್ವಾಗಿತ್ತು ಅನಿಸುತ್ತೆ, ಕಿರಿಕಿರಿ ಮಾಡ್ತಾಯಿದ್ಲು. ಸೊ ಅವಳಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗೆ ನಾನು ಅವಳಿಗೆ 1 ಅವರ್ 1.5 ಅವರ್ಗೆಲ್ಲ ಏನಾದ್ರು ತಿನ್ಲಿಕ್ಕೆ ಕೊಡ್ತಾನೆ ಇರ್ತೀನಿ. ಆಲ್ಮೋಸ್ಟ್ ಹಣ್ಣು, ಡ್ರೈ ಫ್ರೂಟ್ಸು ಈ ಥರದಲ್ಲಿ ಅವಳಿಗೆ ನಾನು ಕೊಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಹಣ್ಣುಗಳು ಕೊಟ್ಟರೆ ಅವಳು ಆರಾಮಾಗಿ ತಿಂತಾ ಕೂರ್ತಾಳೆ. ಆಗ ನನ್ನ ಕೆಲಸ ಕೂಡ ಬೇಗ ಬೇಗ ಮುಗಿಸ್ಕೋಬೋದು. ಆದಷ್ಟು ಬೇಗ ಇದನ್ನೆಲ್ಲ ಮಾಡೋದನ್ನು ನಾನು ಕೂಡ ಕಲಿಬೇಕು. ಸದ್ಯಕ್ಕಂತೂ ಅಮ್ಮ ಮತ್ತು ನಮ್ಮ ಅತ್ತೆ ಇದ್ದಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಏನಾದರೂ ಖಾಲಿ ಆದರೆ ಸಾಕು, ಫೋನ್ ಮಾಡ್ತೀನಿ, ತಕ್ಷಣ ಎಲ್ಲನೂ ಕೊಟ್ಟು ಕಳಿಸ್ತಾರೆ. ಇಲ್ಲ ಊರಿಗೆ ಹೋದಾಗ ಎಲ್ಲನೂ ನಾನೇ ತೊಗೊಂಡು ಬರ್ತೀನಿ. ಎಲ್ಲ ಐಟಮ್ಸ್ನೂ ರಿಫಿಲ್ ಮಾಡಿ ಅದ್ರ ಪ್ಲೇಸಲ್ಲಿ ಕ್ಲೀನಾಗಿ ಜೋಡಿಸಿಟ್ಟಾಗ ನೋಡಲಿಕ್ಕೆ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣ್ತಾ ಇದೆ ಅಂತ. ಇದೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗಿ ಪೂಜೆ ಮಾಡೋ ಅಷ್ಟರಲ್ಲಿ 11:30 ಆಗಿತ್ತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.